ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರು ಡೈಲಿ ರೊಟೀನ್ದು ಒಂದು ವ್ಲಾಗ್ ಮಾಡಿ ಅಂತ. ನಾನು ಇವಾಗ ಟೈಮ್ ಬಂದು 8 o'clock ನೈಟ್. ಇವಾಗ ತಾನೇ ಜಸ್ಟ್ ಬ್ಯಾಂಗ್ಳೂರ್ಗೆ ಬಂದೆ. ಸೊ ಬ್ಯಾಂಗ್ಳೂರ್ ಮನೇಲಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆಲ್ಮೋಸ್ಟ್ 5 o'clock ಹೊರಟ್ವಿ, 8 o'clock ಆಗಿದೆ ರೀಚ್ ಆಗೋದು. ಮೈಸೂರಲ್ಲಿದ್ದಾಗ ನನ್ನ ಡೈಲಿ ರೊಟೀನೇ ಕಂಪ್ಲೀಟ್ ಬೇರೆ ಇರುತ್ತೆ, ಮತ್ತು ನಾನು ಬ್ಯಾಂಗ್ಳೂರಲ್ಲಿದ್ರೇ ನನ್ನ ಡೈಲಿ ರೊಟೀನ್ ಕಂಪ್ಲೀಟ್ ಬೇರೆ ಇರುತ್ತೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ನನ್ನ ಡೈಲಿ ರೊಟೀನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ತಡ ಮಾಡಿದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟು ತಂದಿರೋ ಬಟ್ಟೆ ಎಲ್ಲ ಅನ್ಪ್ಯಾಕ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ. ಇಲ್ಲೇ ಆಲ್ಮೋಸ್ಟ್ ಎಲ್ಲನೂ ಸೆಟಪ್ ಇದೆ, ಬಟ್ಟೆಗಳದ್ದು ಏನು ಎಕ್ಸ್ಟ್ರಾ ಬೇಕಾಗಲ್ಲ. ಜಸ್ಟ್ ನೈಟ್ ಡ್ರೆಸ್ಗಳನ್ನ ಎತ್ಕೊಂಡ್ಬಂದಿದ್ದೀನಿ ಅಷ್ಟೇ. ಸೊ ಇಷ್ಟೇ ನೈಟ್ ಡ್ರೆಸ್ ತಂದಿದ್ದೆ, ಇನ್ನೇನು ತಂದಿಲ್ಲ. ಮತ್ತು ಒಂದು ಹೊಸ ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೆ, ಆ ಸ್ಲಿಪ್ಪರ್ನ ಸಹ ತೊಗೊಂಬಂದಿದ್ದೀನಿ. ಇಲ್ಲಿ ಡೈಲಿ ವೇರ್ಗೆ ಯೂಸ್ ಮಾಡೋಕ್ಕಾಗತ್ತೆ ಅಂತ. 1 ಸೆಕೆಂಡ್ ತೋರಿಸ್ತೀನಿ. ಈಗ ಸದ್ಯಕ್ಕೆ ನನಗೆ ವೆರಿ ಕಂಫರ್ಟಬಲ್ ಸ್ಲಿಪ್ಪರ್ ಅಂದರೆ ಮಿಕ್ಸಿ ಸೌಂಡು ತುಂಬ. ಇದು ಮೇನ್ ರೋಡಲ್ಲೇ ಮನೆ ಇರೋದ್ರಿಂದ ತುಂಬ ಸೌಂಡ್ಗಳು. ಸೊ ಯೂಶ್ವಲಿ ನನಗೆ ಈಗ ಮೋಸ್ಟ್ ಕಂಫರ್ಟಬಲ್ ಸ್ಲಿಪ್ಪರ್ ಅಂತ ಅಂದರೆ ರೆಡ್ ಟೇಪ್ ಬ್ರ್ಯಾಂಡ್ದು. ಅದನ್ನೇ ನಾನು ಡೈಲಿ ಎಲ್ಲ ಕಡೆಗೂ ಏನೇ ಫಂಕ್ಷನ್ ಇದ್ರೂ ಅದೇ ಹಾಕೊಂಡ್ಬಿಡ್ತೀನಿ. ಹೀಲ್ಸು ಕಂಫರ್ಟೇಬಲ್ ಇರಲ್ಲ, ಮತ್ತು ಮಾಮೂಲಿ ಚಪ್ಪಲಿಗಳು ನನಗೆ ಸಖತ್ತು ಕಚ್ಚತ್ತೆ, ಒಂದು ಸ್ವಲ್ಪನೂ ಕಂಫರ್ಟೇಬಲ್ ಇರಲ್ಲ. ಎಷ್ಟೇ ಚಪ್ಪಲಿ ತೊಗೊಂಡ್ರು ಫೈನಲಿ ನನಗೆ ಕಂಫರ್ಟೇಬಲ್ ಇರೋದು ಈ ರೆಡ್ ಟೇಪ್ ಸ್ಲಿಪ್ಪರ್ ಮಾತ್ರನೇ. ಸೊ ಅದನ್ನು ವಿನೂ ತಂದು ಕೊಟ್ಟಿದ್ರು. ಸೇಮ್ ಇದೇ ಥರ ಇದೆ, ಬಟ್ ಇಲ್ಲಿ ಹೋಲ್ಸ್ ಇತ್ತು. ಅದನ್ನು ಆಲ್ಮೋಸ್ಟ್ 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸಖತ್ ಕಂಫರ್ಟೇಬಲ್ ಆಗಿದೆ, ಇನ್ನೂ ಏನೂ ಆಗಿಲ್ಲ ಅದು. ಬಟ್ ಆಫರ್ ಇತ್ತು ಅಂದ್ಬಿಟ್ಟು ಇದನ್ನು ಎಜಿಯೋ ಆ್ಯಪಲ್ಲಿ ತರಿಸಿದ್ದೀನಿ. ಇದ್ರ ಮೇಲೆ ಪ್ರೈಸ್ ಬಂದು 1799 ಇದೆ. ನನಗೆ ಅರೌಂಡ್ 400 or 450 ರುಪೀಸಲ್ಲಿ ಇದು ಸಿಕ್ತು ಎಜಿಯೋ ಆ್ಯಪಲ್ಲಿ. ಸೊ ತರಿಸ್ಕೊಂಡಿದ್ದೆ, ಇನ್ನೂ ಯೂಸ್ ಮಾಡಿಲ್ಲ. ಅದಕ್ಕೆ ಇವಾಗ ಈ ಹೊಸ ಸ್ಲಿಪ್ಪರ್ನ ಬ್ಯಾಂಗ್ಳೂರ್ ಮನೆಗೆ ಇಡ್ತಾ ಇದ್ದೀನಿ ಡೈಲಿ ಯೂಸ್ ಮಾಡೋಕ್ಕೆ. ಅದರಲ್ಲಿ ಹೋಲ್ಸ್ ಇರೋದ್ರಿಂದ ಕಲ್ಲೆಲ್ಲ ಸಿಗಾಕೊಳ್ಳೋದು ಆ ಥರ ಆಗ್ತಾಯಿತ್ತು. ಇದು ಸೇಮ್ ಪ್ಯಾಟರ್ನ್, ಸೇಮ್ ಡಿಸೈನ್, ಬಟ್ ಹೋಲ್ಸ್ ಇಲ್ಲ. ಸೊ ಇದು ಅದಕ್ಕಿಂತ ಇನ್ನೂ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಿಸ್ ಇಸ್ ಮೈ ನ್ಯೂ ಕಂಫರ್ಟೇಬಲ್ ಸ್ಲಿಪ್ಪರ್ಸ್. ಸೊ ನಾಳೆ ಅಮಾವಾಸ್ಯೆ ಇದೆ. ಪೂಜೆಗೆ ತುಂಬ ಇಂಪಾರ್ಟೆಂಟ್ ಥಿಂಗ್ ಬಂದು ಹೂವುಗಳು. ನಾವು ಯೂಶ್ವಲಿ ಹೂ ತೊಗೊಳ್ಳೋದು ಮಲ್ಲೇಶ್ವರಮಲ್ಲೇ. ಇವತ್ತೇ ಹೋಗಿ ತಂದಿಟ್ಬಿಟ್ರೆ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಬೇಕು. 3 ಮಂತ್ಸಿಂದ ಯಾರೂ ಇಲ್ಲ. ಸೊ ಬೆಳಗ್ಗೆ ಎಲ್ಲ ಕ್ಲೀನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಿಂಗ್ ಮಾಡ್ಕೊಳ್ಳೋಣ, ಇವಾಗಲೇ ಹೋಗಿ ಹೂವು ತಂದುಬಿಡೋಣ ಅಂತ ಇದ್ದೀನಿ. ಇದು ಬಂದು ನಾನು ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡೋ ಹ್ಯಾಂಡ್ ಬ್ಯಾಗ್. ಮೈಸೂರಲ್ಲಿದ್ದರೆ ಹ್ಯಾಂಡ್ ಬ್ಯಾಗ್ಸ್ ಯೂಸೇ ಮಾಡೋದಿಲ್ಲ, ಒಂದು ಫೋನ್ನ ಜೋಬ್ಗೆ ಹಾಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿದ್ದಾಗ ಒಂದು ಸ್ವಲ್ಪ ಜಾಸ್ತಿ ಜವಾಬ್ದಾರಿಗಳು. ಸೊ ಏನಾದರೂ ದುಡ್ಡೆಲ್ಲ ಇಟ್ಕೊಂಡು ಮತ್ತು ಹೂವು ಎಲ್ಲ ತರೋಕ್ಕೆ ಇದ್ರೊಳಗಡೆ ನೋಡಿ. ಸೊ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ, ದೊಡ್ಡ ಬ್ಯಾಗು ಹೂವು ತರೋಕ್ಕೆ. ಸೊ ಇದನ್ನು ತಗೊಂಡು ಇವಾಗ ಮಲ್ಲೇಶ್ವರಂಗೆ ನಾವು ಹೋಗ್ತಾ ಇರೋದು ಫ್ಲವರ್ ಶಾಪಿಂಗ್. ಸೊ ನಿಮಗೂ ತೋರಿಸ್ತೀನಿ ಯಾವ್ಯಾವ ಫ್ಲವರ್ ತೊಗೊತೀವಿ, ಹೆಂಗೆ ಪೂಜೆ ಮಾಡ್ತೀವಿ ಪ್ರತಿಯೊಂದನ್ನು. ಸೊ ಸ್ಟೇ ಟ್ಯೂನ್ಡ್. ಇದು ಬಂದು ನನ್ನ ವಾಹನ. ನೀಟಾಗಿ ಕವರ್ ಮಾಡಿಟ್ಟಿದ್ದೀವಿ, ಯಾಕಂದರೆ ನಾವಿಲ್ಲ ಅಂದರೆ ಯಾರು ಯೂಸ್ ಮಾಡೋರಿರಲ್ಲ. ಒಳಗೂ ನಿಲ್ಸೋಕ್ಕಾಗಲ್ಲ. ಒಂದು ಸ್ವಲ್ಪ ಚಿಕ್ಕ ಸ್ಪೇಸ್ ಇದೆ ಮನೆ ಮುಂದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಈ ರೀತಿ ಕವರ್ ಮಾಡಿಬಿಟ್ಟು ಹೋಗ್ತೀವಿ. ಸೇಫಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಕಂಪ್ಲೀಟ್ ಕವರ್ನ ಬಿಚ್ತಾ ಇದ್ದೀನಿ. ಈ ಕವರು ನಾನು ತೊಗೊಂಡಿದ್ದು ಅಮೆಝಾನಲ್ಲೇ ಅನಿಸುತ್ತೆ ನೋಡಿ. ಜುಪಿಟರ್, ನನ್ನ ಗಾಡಿ ಜುಪಿಟರು. ಇದು ಹೊಸದಲ್ಲ, 9 ವರ್ಷ ಹಳೇದು, ಬಟ್ ತುಂಬಾ ಚೆನ್ನಾಗಿದೆ. ನಂದು ರೆಡ್ ವೆಸ್ಪಾಗಿಂತನೂ ನಂಗೆ ಜಾಸ್ತಿ ಇಷ್ಟ ಅಂದರೆ ಇದೇ ಗಾಡಿ. ಇದು ನನಗೆ ವಿನು ಗಿಫ್ಟ್ ಕೊಟ್ಟಿದ್ದು. ಯಾವಾಗ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲಿಂದ ಮೈಸೂರಿಗೆ ಕೆಲಸ ಸಿಕ್ಕಿ ಶಿಫ್ಟ್ ಆದಾಗ ಆ ಗಾಡಿ ಇದ್ದಿಲ್ಲ ಅಂದ್ಬಿಟ್ಟು ಈ ಹೊಸ ಗಾಡಿನ ವಿನು ಕೊಡಿಸಿದ್ದು. ಅದು ಕಾಲ್ದು ಪಾದ ಪೂಜೆ ಮಾಡ್ತೀವಲ್ಲ, ಯಾವ ಹಬ್ಬ ಅದು, ಭೀಮ್ ನಮ್ವಾಸೆ. ಸೊ ಭೀಮ್ ನಮ್ವಾಸೆಯಲ್ಲಿ ವಿನು ನನಗೆ ಗಿಫ್ಟ್ ಕೊಟ್ಟಿದ್ದು 9 ಇಯರ್ಸ್ ಬ್ಯಾಕ್. ಇದನ್ನು ತುಂಬ ದಿನ ಆಗಿತ್ತಲ್ಲ ನಿಲ್ಲಿಸಿ, ಕಿಕ್ ಸ್ಟಾರ್ಟ್ ಮಾಡಿ ನಾವು ಮಲ್ಲೇಶ್ವರಂಗೆ ಹೋದ್ವಿ.
ಮೊದಲನೇದಾಗಿ ಮಲ್ಲಿಗೆ ಹೂವು 4 ಮೊಳಕ್ಕೆ 100 ರೂಪಾಯಿ ಥರ ತಗೊಂಡ್ರು. ಈ ಅಕ್ಕನ ಹತ್ರನೇ ನಾವು ಯಾವಾಗಲೂ ಕಟ್ಟಿರೋ ಹೂ ತೊಗೊಳ್ಳೋದು. ಅದಾದಮೇಲಿಂದ ಜವನ ಮತ್ತು 2 ಗರ್ಕೆನ ನಾನು ತಗೊಂಡೆ. ಅದ್ರ ಜೊತೆಗೆ ಬಿಡಿ ಹೂವುಗಳು ಮೈಸೂರಲ್ಲಿ ಇಷ್ಟು ಚೆನ್ನಾಗಿ ಸಿಕ್ಕಲ್ಲ, ಬ್ಯಾಂಗ್ಳೂರಲ್ಲಂತೂ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ನೀಟಾಗಿ ಜೋಡಿಸಿರ್ತಾರೆ ಎಲ್ಲ ಹೂವುಗಳನ್ನ, ನೋಡೋಕ್ಕೆ ಒಂದು ಖುಷಿ. ಸೊ ಇಲ್ಲಿ ಅರ್ಧ kg ಯೆಲ್ಲೋ ಕಲರ್ ಸೇವಂತಿಗೆ, ವೈಟ್ ಕಲರ್ ಸೇವಂತಿಗೆ ಮತ್ತು ಗೋಲ್ಡ್ ಕಲರ್ ಸೇವಂತಿಗೆ, ಅಂದರೆ ಅದಕ್ಕೆ ಐಶ್ವರ್ಯ ಅಂತ ಕರೀತಾರೆ, ಅದು ಮೂರನ್ನು ತಗೊಂಡ್ವಿ. ಇಲ್ಲಿ 300 ರುಪೀಸು 1.5 kgಗೆ ಟೋಟಲ್ಲು. ಮತ್ತು ಲಾಸ್ಟಲ್ಲಿ ಎಕ್ಕದ ಹಾರ. ಬ್ಯಾಂಗ್ಳೂರಲ್ಲಿದ್ದರೆ ರೆಗ್ಯುಲರ್ ಆಗಿ ಎಕ್ಕದ ಹಾರ ಗಣಪತಿ ದೇವರಿಗೆ ಮುಡಿಸ್ತೀವಿ, ಅದೊಂದು 2 ತೊಗೊಂಡ್ವಿ. ಅದಾದಮೇಲಿಂದ ಒಂದು ಸ್ವಲ್ಪ ತರಕಾರಿ ಎಲ್ಲ ನೋಡಿದ್ವಿ. ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ಕ್ಯಾರೆಟ್ ಅಷ್ಟು ಚೆನ್ನಾಗಿರಲಿಲ್ಲ. ನೆಲ್ಲಿಕಾಯಿ 30 ರುಪೀಸ್ 1 ಬೌಲು ನೆಲ್ಲಿಕಾಯಿ ತೊಗೊಂಡೆ. ಮತ್ತು 50 ರುಪೀಸ್ಗೆ 1 ಬೌಲು ನಿಂಬೆಹಣ್ಣು ತೊಗೊಂಡೆ. ಅಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ನಿಂಬೆಹಣ್ಣನ್ನ ಕಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಹಾಕಿ ಇಡ್ತಾರೆ ವಿನು, ಅದಕ್ಕೇ. ಮೈಸೂರಲ್ಲಿದ್ರೂ ಇಲ್ಲಿ ಫ್ರಿಡ್ಜ್ ಮಾತ್ರ ಆನಲ್ಲೇ ಇಟ್ಬಿಡ್ತೀನಿ, ಯಾವಾಗಲೂ ಆಫ್ ಮಾಡೋಕ್ಕೆ ಹೋಗಲ್ಲ, ಹಾಳಾಗುತ್ತೆ ಇಲ್ಲ ಹುಳಗಳು ಬರುತ್ತೆ ಅನ್ನೋ ರೀಸನ್ಗೆ. ಈ ಫ್ರಿಡ್ಜ್ನ ಮೇಯ್ನಾಗಿ ನಾವು ತೊಗೊಂಡಿರೋದೇ ಹೂವುಗಳಿಡೋಕ್ಕೆ. ತರಕಾರಿಗಳು ಆಲ್ಮೋಸ್ಟ್ ಇಡೋದೇ ಇಲ್ಲ. ಡೈಲಿ ನೈಟು ವಾಕ್ ಮಾಡ್ಕೊಂಡು ಹೋಗಿ ಅದ್ರ ನೆಕ್ಸ್ಟ್ ಡೇಗೆ ಏನು ತರಕಾರಿ ಬೇಕು ಅದನ್ನು ತಂದು ಅಲ್ಲೇ ಫ್ರೆಶ್ ಆಗಿ ಮುಗಿಸ್ಬಿಡ್ತೀನಿ. 1/4 kg 100 ಗ್ರಾಮ್ ಹಾಗೆ ತರ್ತೀನಿ ಅಷ್ಟೇ, ಎಷ್ಟು ಬೇಕಾಗುತ್ತೆ ಅಷ್ಟು. ಸೊ 1/4 kg ತಂದರೆ ನನಗೆ ವಿನುಗೆ ಒಂದು ಸರಿ ಪಲ್ಯ ಮಾಡಿದ್ರೆ ಇಬ್ಬರು ಅಷ್ಟು ಪಲ್ಯ ತಿನ್ಕೊತೀವಿ, ಏನೂ ವೇಸ್ಟ್ ಮಾಡಲ್ಲ. ಆಚೆ ಫ್ಲವರ್ಸ್ ಇಟ್ಟರೆ ಹಾಳಾಗುತ್ತೆ ಅನ್ನೋ ರೀಸನ್ಗೆ ಎಲ್ಲ ಫ್ಲವರ್ಸ್ನೂ ಫ್ರಿಡ್ಜಲ್ಲಿ ಇಡೋಕ್ಕೋಸ್ಕರ ಮೇಯ್ನ್ ರೀಸನ್ ಫ್ರಿಡ್ಜ್ ತಂದಿರೋದು. ಅದನ್ನು ಬಿಟ್ಟು ಒಂದು ಸ್ವಲ್ಪ ಉಪ್ಪಿನಕಾಯಿಗಳಿಟ್ಟಿದ್ದೀನಿ ನೋಡಿ, ನಿಂಬೆಹಣ್ಣು ಉಪ್ಪಿನಕಾಯಿ ಅಮ್ಮ ಕೊಟ್ಟಿದ್ದಿದ್ದು ಲಾಸ್ಟ್ ಟೈಮ್, ಅದೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಪೀನಟ್ ಬಟರ್. ಏನಿಲ್ಲ ಅಂದ್ರೂ ಒಂದೊಂದು ಸ್ಪೂನ್ ಸುಮ್ಮನೆ ಪೀನಟ್ ಬಟರ್ ಎತ್ಕೊಂಡು ತಿಂತಾ ಇರ್ತೀನಿ ನೋಡಿ. ತುಪ್ಪನೂ ಅವತ್ತಿಂದ ಇಲ್ಲ ಅಂದ್ಬಿಟ್ಟು ಫ್ರಿಡ್ಜಲ್ಲೇ ಇಟ್ಬಿಟ್ಟಿದ್ದೀನಿ. ಇವಾಗ ತೆಗೆದು ನಾನು ತುಪ್ಪನ ಆಚೆ ಇಡ್ತೀನಿ. ಎಲ್ಲನೂ ಫ್ರಿಡ್ಜಲ್ಲಿಟ್ಟೆ, ಬಟ್ ದವನ ಮತ್ತು ಗರ್ಕೆನ ಮಾತ್ರ ಇಲ್ಲಿಟ್ಕೊಂಡಿದ್ದೀನಿ. ಡೈಲಿ ಪೂಜೆ ಮಾಡುವಾಗ ದೇವರಿಗೆ ಇದೆರಡನ್ನೂ ಸಹ ಇಡ್ತೀವಿ. ಗರ್ಕೆ ಬಂದು ಗಣಪತಿಗೆ ತುಂಬಾ ಪ್ರಿಯ. ನಾನೇನು ಮಾಡ್ತೀನಿ ಅಂದರೆ ಈ ದವನ ಮತ್ತು ಗರ್ಕೆನ ಎರಡನ್ನೂ ಸೇರಿಸಿ ಒಂದು ಮಾಡಿ ಕಟ್ತೀನಿ, ಒಂದು ಚಿಕ್ಕದಾಗಿ. ಸೊ 1 ದಿನಕ್ಕೆ 2 ಯೂಸ್ ಮಾಡ್ಕೋತಾರೆ ವಿನು ನೋಡಿ. ಈ ರೀತಿ ನಾನು 2 ಸೇರಿಸಿ ನೀಟಾಗಿರೋ ಎಲೆಗಳನ್ನ ತಗೊಂಡು ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಪ್ಲೇಟಲ್ಲಿರೋದು ಬಂದು ವೇಸ್ಟು. ಸೊ ಈ ಥರ 4 ದಿನಕ್ಕೆ ಮಾಡಿದ್ದೀನಿ. ಆಲ್ಮೋಸ್ಟ್ ಅರ್ಧ ಗಂಟೆ ಕೆಲಸ ಹಿಡಿಯುತ್ತೆ ಇದು. ನೀಟಾಗಿ ಚೆನ್ನಾಗಿರೋದನ್ನ ಮಾತ್ರ ಎತ್ಕೊಂಡು ಅಲ್ಲಿ ಬಂದು ಹೆಂಗೆಂಗೋ ಏನು ಸಿಗುತ್ತೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಕಟ್ಬಿಟ್ಟಿರ್ತಾರೆ. ಅದರಲ್ಲಿ ಉದ್ದದ್ದು ಇರುತ್ತೆ, ಚಿಕ್ಕದು ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನಾನು ಚೆನ್ನಾಗಿರೋದು ಮಾತ್ರ ತೆಗೆದು ಈ ರೀತಿ ರೆಡಿ ಮಾಡಿ ಕವರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಸೊ ನೆಕ್ಸ್ಟು ಹಾರ ಮಾಡೋಣ ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಹಾಗೆ ಇದ್ರದ್ದು ಒಂದು ಹಾರ ಮಾಡೋಣ ಅಂತ. ವಿನು ಫ್ರಂಟಿಗೆ ಹಾಕಕ್ಕ ದೇವ್ರಿಗೆ ಹಾಕಕ್ಕ? ಫ್ರೆಂಡ್ ದೊಡ್ಡದು ಬೇಕಲ್ವಾ? ಸೊ ದೊಡ್ಡದಾಗಿ ಫ್ಲವರ್ಸ್ ತುಂಬಾ ಚೆನ್ನಾಗಿದೆ. ಅರ್ಧ kg ತಂದಿದ್ದೀವಿ. ಇದು ಅರ್ಧ kg ಐತಲ್ಲ, ಇದು ಸಾಲ್ತದೆ. ಸರಿ ಸರಿ. ಸೊ ಈ ಥರ ತೊಟ್ಟುಗಳನ್ನ ಮುಟ್ಕೊಂಡು ದೊಡ್ಡ ಸೈಜು, ಒಂದು ಸ್ವಲ್ಪ ಚಿಕ್ಕ ಸೈಜು ಬಂದಿದೆ. ಬಟ್ ನಾನು ಈ ಥರ ದೊಡ್ಡ ಸೈಜ್ನ ಇಲ್ಲಿ ಹಿಂದೆಯಿಂದ ಹಿಂಗಂದರೆ ಸಾಕು, ಮುರಿದೋಗುತ್ತೆ ತೊಟ್ಟು. ಅದನ್ನು ಸಪ್ರೇಟ್ ಮಾಡಿಕೊಂಡು ಫಸ್ಟು ಹೂವುಗಳನ್ನ ರೆಡಿ ಮಾಡ್ಕೊತೀನಿ ಹಾರಕ್ಕೆ. ಸೊ ಒಂದೇ ಸೈಜ್ದು ನೋಡಿ ಸೆಲೆಕ್ಟ್ ಮಾಡ್ಕೊತೀನಿ. ತುಂಬ ಚಿಕ್ಕದಿರೋದು ಹಾಗೆ ದೇವ್ರಿಗೆ ಮುಟ್ಸೋಕ್ಕಾಗುತ್ತೆ. ಸೊ 1 ಮೀಟರಷ್ಟು ಇಷ್ಟು ಬೇಕಾಗುತ್ತೆ. 1 ಮೊಳ 1 ಮೀಟರ್ ಫ್ರಂಟಿಗೆ ಅಷ್ಟು ಬೇಕಾಗುತ್ತೆ. ಸೊ ಅರ್ಧ kg ಪೂರ್ತಿ ಹೂವು ಬೇಕಾಗುತ್ತೆ. ಇಷ್ಟು ಕರೆಕ್ಟಾಗಿ ಇಷ್ಟು ಕೊಡ್ತಾರೆ. 150-200 ರುಪೀಸ್ಗೆ ಇದೇ ಥರ ಆಚೆ ಮಾಡಿದ್ರೆ. ಬಟ್ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು, ಒಂದು 20 ನಿಮಿಷದ ಕೆಲಸ. ಫಸ್ಟು ಹೂವನ್ನ ಚೆನ್ನಾಗಿರೋದು ತೊಗೊಬರ್ಬೇಕು ಮತ್ತು ನೀಟಾಗಿರೋ ಹೂವುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಒಂದಷ್ಟು ಹೂವುಗಳನ್ನ ಮಾಡ್ಕೊಂಡಿದ್ದೀನಿ, ಪೋಣಿಸ್ತೀನಿ ಇದನ್ನು. ಸೊ ಮಾಮೂಲಿ ಈ ಥರದ್ದು 99 ರುಪೀಸ್, ಇಲ್ಲೇ 110 ರುಪೀಸ್ಗೆ ಇದನ್ನು ನಾನು ಇಲ್ಲಿ ನೋಡಿ ಮುಂದೆ ಇಷ್ಟೊಂದು ಸೈಜ್ದು ಏನಪ್ಪ ಸೂಜಿ ಇದೆ, ಒಳಗಡೆ ಇಷ್ಟೊಂದು ಕಲರ್ದು ದಾರ ಇದೆ. 110 ರುಪೀಸ್ದು 99 ರುಪೀಸ್ ಆಫರಲ್ಲಿ ಡಿಮಾರ್ಟಲ್ಲಿ ತಂದಿದ್ದು. ಈ ಥರ ಹೀಗೆ ತಿರುಗಿಸ್ಕೊಂಡ್ರೆ ಇಲ್ಲಿ ಹೋಲ್ ಇರುತ್ತೆ, ಆ ಹೋಲಿಂದ ಆಚೆ ಬರುತ್ತೆ.
ಯಾವ ಸೈಜ್ ಬೇಕು ಆ ಸೈಜ್ ತೊಗೊಳ್ತೀನಿ. ಸಖತ್ ಸಣ್ಣ ಆಯ್ತಿದು. ಇಲ್ಲೇ ಆಗೋಗಿದೆ ಅನಾಮಿಕ ಆಕರ್ಷಕ ಅನಾಮಿಕ ಹೆಸರೇನೆ ಕೃಷ್ಣನ್ ಪ್ರಣಯ ಸಖಿ. ಸೊ ದಾರನೂ ಇದೇ ದಾರ ತಗೋತೀನಿ. ಎಲ್ಲೋಗೆ ಎಲ್ಲೋ ಫ್ಲವರ್ಗೆ ಎಲ್ಲೋ ದಾರ. ಸಕ್ಕದಾಗಿದೆ ಎಲ್ಲೋ ಕಲರ್ ಅಂತ. ಹೊಸದು ಇನ್ನೂ ಯೂಸ್ ಮಾಡಿಲ್ಲ ನೋಡಿ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಸಾರಿ, ಇಷ್ಟು ತೆಗ್ದುಬಿಡ್ತೀನಿ. ಎಂಜಾಯ್ ಮಾಡಿಬಿಟ್ಟೆ. ದೇವ್ರಿಗೆ ಕಟ್ ಮಾಡಿಬಿಡ್ತೀನಿ ದಾರಣ. ಮಮ್ಮಿ ಓಕೆ. ಸೊ ಇವಾಗ ಇದನ್ನು ಹಾಕ್ತೀನಿ. ಶಾರ್ಪಾಗಿದೆ ಕಣ್ಣು ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ಹಾಕ್ದೆ. ಸೊ 2 ಮಾಡ್ಕೊತೀನಿ. ಸಪ್ಪೆ ದಾರದಲ್ಲೂ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡ್ಕೊತೀನಿ, ಲೆಂತ್ ನೋಡ್ಕೊತೀನಿ. ಬಾಗಿಲಿಗೆ ನೋಡ್ಕೊಂಡಿದ್ದೀನಿ, ನನಗೆ ಗೊತ್ತು. ಸೊ ಇಲ್ಲಿಂದ ಇನ್ನೂ ಒಂಚೂರು. ಅವರಾದರೆ ಮೋಸ ಮಾಡ್ತಾರೆ, ನಾನೇನು ಮೋಸ ಮಾಡೋಕ್ಕಾಗಲ್ಲ ನಿಮಗೆ. ಸೊ ಈ ಲೆಂತಲ್ಲಿ ಮಾಡ್ಕೊತೀನಿ. ಕರೆಕ್ಟಾಗಿದೆ. ಸೊ ಇದು ಮಮ್ಮಿ ಕಟ್ ಮಾಡಿ ಕೆಳಗಡೆಗೆ ಗಂಟು ಹಾಕೊತೀನಿ. ಸೊ ರೆಡಿ. ಇಷ್ಟು ಲೆಂತಲ್ಲಿ ಮಾಡಬೇಕು. ಇವಾಗ ಒಂದು 20 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ತೀನಿ. ಸೊ ನೋಡಿ, ಈಗ ತೊಗೊಂಡು ಹಿಂದೆಯಿಂದ ಚುಚ್ತೀನಿ ಹೀಗೆ. ಸೊ ಈಗ ಸೆಂಟರಲ್ಲಿ ಚುಚ್ಚಿ ಎಂಡಿಂಗ್ವರೆಗೂ ಹೇಳ್ಕೊಳ್ಳೋದು. ಡೊಂಕಾಗ್ತೈತೆ. ಹಿಂಗೆ ಮಡ್ಚ್ಕೊಂಡು ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ ಸೆಂಟರಿಗೆ ಬರುತ್ತೆ. ಸೊ ಇಲ್ಲೇ ಇಟ್ಕೊಂಡು ಪೋಣಿಸ್ಕೊಳ್ಳೋದು ಇದನ್ನು. ಸೊ ನೋಡಿ, ಕಂಪ್ಲೀಟ್ ಹಾರ ಮಾಡಿದ್ದೀನಿ. ಬಾಗಿಲಿಗೆ ಇಟ್ಟು ನೋಡಿದೆ, ಕರೆಕ್ಟಾಗಿದೆ ಸೈಜು. ಈ ಸೈಡ್ ಒಂದು ಸ್ವಲ್ಪ ಎಕ್ಸ್ಟ್ರಾ ದಾರ ಉಳೀತು. ಆ್ಯಕ್ಚುಲಿ ಗಂಟು ಕಟ್ಟೋಕ್ಕೆ ಎಕ್ಸ್ಟ್ರಾ ದಾರ ಬಿಡಬೇಕು. ಸೊ ಇದಿಷ್ಟು ಸಾಕಾಗುತ್ತೆ ಈ ಸೈಡ್ಗೆ. ಆಲ್ಮೋಸ್ಟು 400 ಗ್ರಾಮ್ಸ್ ಅಷ್ಟೇ ಬೇಕಾಯಿತು. ಇಷ್ಟು ಉಳಿದಿರೋದು ಚಿಕ್ಕದು. ಇದು ಸ್ವಲ್ಪ ಇದನ್ನು ವಿನು ಪೂಜೆಗೆ ಯೂಸ್ ಮಾಡ್ಕೊತಾರೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ದಾರ ಇದೆ. ಈ ಸೈಡೂ ಎಕ್ಸ್ಟ್ರಾ ದಾರ ಕಟ್ಬಿಡ್ತೀನಿ. ಸೊ ನಾಳೆಗೆ ಮುಟ್ಸೋಕ್ಕೆ ಈಸಿ ಆಗುತ್ತೆ ವಿನುಗೆ. ಇದು ನೋಡಿ, ಎಷ್ಟು ಒಂಚೂರು ಚಿಕ್ಕದೆ, ಬಟ್ ಅಲ್ಲಿಗೆ ಕರೆಕ್ಟಾಗಿದೆ ಇದು ಸೈಜು. ಇಟ್ಟು ನೋಡಿದೆ, ಒಂದು ಸ್ವಲ್ಪನೂ ಸ್ಪೇಸ್ ಇದೆ. ಆದಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ. ಅಲ್ಲಿ ಸೌತೆಕಾಯಿ ಎಲ್ಲ ಚೆನ್ನಾಗಿರ್ಲಿಲ್ವಲ್ಲ, ಇವಾಗ ವಾಕಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಪಪ್ಪಾಯ, ಸೌತೆಕಾಯಿ ಎಲ್ಲ ತೊಗೊಂಡು ಬಂದ್ಬಿಟ್ರೆ ರಾತ್ರಿ ಡಿನ್ನರಿಗೆ ರೆಡಿ ಮಾಡ್ಕೋಬೋದು. ಇದನ್ನು ಕಟ್ಟಿ ಫ್ರಿಡ್ಜಲ್ಲಿಟ್ಟು ಹೋಗ್ತೀನಿ ಅಂದರೆ ನಾನು ಇನ್ನೂ ಇಬ್ಬರು ಹೋಗ್ತೀವಿ ವಾಕಿಂಗಲ್ಲೇ. ಸೊ ಇಲ್ಲಿದ್ದರೆ ಆಲ್ಮೋಸ್ಟು ಅಕ್ಕಪಕ್ಕನೇ ಇದೆ, ವಾಕಲ್ಲಿ ಹೋಗ್ತೀವಿ. ಒಂದೊಂದ್ಸರಿ ಮಲ್ಲೇಶ್ವರಂಗೂ ಅಷ್ಟೇ ನಡ್ಕೊಂಡೇ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು, ಹೂವು ಭಾರ ಆಗುತ್ತಲ್ಲ, ಆ ರೀಸನ್ಗೆ ವಾಪಸ್ ಬರ್ತಾ ಆಟೋದಲ್ಲಿ ಬಂದುಬಿಡ್ತೀನಿ. ಇವತ್ತು ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಗಾಡಿ ತೊಗೊಂಡು ಹೋಗಿದ್ದಿದ್ದು. ಈ ಜಾಗಕ್ಕೆ ಇದನ್ನು ಕಟ್ಟಿದ್ರೆ ಮುಗೀತು. ಟೈಟ್ ಆಗಿದೆ, ಈ ಸೈಡು ಟೈಟ್ ಆಗಿದೆ. ಹಾರ ರೆಡಿಯಾಗಿದೆ. ಇದೇ ಥರ ಒಂಚೂರು ಇಲ್ಲಿ ಅರ್ಧ ಮಾಡಿದ್ರೆ ದೇವ್ರಿಗೂ ಮುಡಿಸ್ಬೋದು. ಬಟ್ ಇವಾಗ ಮಲ್ಲಿಗೆ ಹಾರನೇ ತಂದಿದ್ದೀವಲ್ಲ, ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ಕೊತೀನಿ. ಇದೆಲ್ಲ ನೋಡಿ, ಕಡ್ಡಿ ಎಲ್ಲ ತೆಗ್ದಿರೋದು ಈ ಪ್ಲೇಟಲ್ಲಿ ಹಾಕ್ಬಿಟ್ಟು ಡಸ್ಟ್ಬಿನ್ನಲ್ಲಿ ಹಾಕೋದು. ಹಂಗೂ ಅಷ್ಟು ಫ್ರೆಶ್ ಆಗಿರೋ ಹೂ ತಂದಿರೋದು, ಬಟ್ ಸ್ಟಿಲ್ ನೋಡಿ ಎಷ್ಟು ಎಲ್ಲೋ ಉದುರ್ತಾ ಇದೆ ಎಲ್ಲ ಕಡೆ. ಹಾಗೆ ನಾನು ವಿನು ವಾಕ್ ಮಾಡಿಕೊಂಡು ಫ್ರೂಟ್ಸ್ ತೊಗೊಂಬರೋಣ ಅಂತ ಬಂದ್ವಿ. ವಿನು ಪಪಾಯ ತಿಂತೀನಿ ಅಂತ ಹೇಳಿದ್ರು. ಸುಮ್ಮನೆ ಅಲ್ಲಿ ಪಪಾಯ ಹುಡ್ಕೊಂಡು 1 kg ಪಪಾಯ ತೊಗೊಂಡ್ವಿ. ಅದ್ರ ಜೊತೆಗೆ 1 kg ಸೌತೆಕಾಯಿ ತೊಗೊಂಡೆ. ತುಂಬ ಎಳೆದಾಗಿ ಚೆನ್ನಾಗಿತ್ತು ಸೌತೆಕಾಯಿನೂ.
ನಮ್ಮ ಮನೆ ಹತ್ರ ಅಂತೂ ತರಕಾರಿ ಮತ್ತು ಫ್ರೂಟ್ ಅಂಗಡಿಗಳು ತುಂಬಾ ಇದೆ. ತರಕಾರಿ ಮತ್ತು ಹಣ್ಣು ಜೊತೆಗೆ ಬರ್ತಾ ಹಾಗೆ ಪುದೀನ ಸೊಪ್ಪು ಸಿಕ್ತು ನೋಡಿ. ಇಷ್ಟು ಪುದೀನಾಗೆ 5 ರುಪೀಸ್. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಸೊಪ್ಪುಗಳೆಲ್ಲ ಕಮ್ಮಿ ರೇಟೇ ಇದೆ. ಅದ್ರ ಜೊತೆಗೆ ನಾನು ಇವಾಗ ಒಂದು ಹೆಲ್ದಿ ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಸಿಂಪಲ್ ಆಗಿ ಜ್ಯೂಸು, ಫ್ರೂಟ್ಸು ಮತ್ತು ಸೌತೆಕಾಯಿ ಕಟ್ ಮಾಡಿಕೊಡು ಅಂತ ಹೇಳಿದ್ರು ವಿನು. ಆದರೆ ನಾನು ಹೆಲ್ದಿ ತಿಂತಾ ಇಲ್ಲ. ವಿನು ಗೊತ್ತಿಲ್ಲದೆ ಒಂದು ನೂಡಲ್ಸ್ ಪ್ಯಾಕೆಟ್ ಎತ್ಕೊಂಡ್ಬಂದಿದ್ದೀನಿ. ಒಂದೇ ಇತ್ತಂತೆ, ಟ್ಯಾಂಗಿ ಟೊಮ್ಯಾಟೊ ಕಪ್ ನೂಡಲ್ಸ್. ಅಂದರೆ ನಂಗೆ ತುಂಬ ಇಷ್ಟ, ತುಂಬ ದಿನ ಆಗಿತ್ತು ತಿಂದು. ಸೊ ನೋಡಿದ ತಕ್ಷಣ ಎಕ್ಸೈಟ್ ಆಗಿಬಿಟ್ಟೆ ಒಂದು ಕಪ್ ನೂಡಲ್ಸ್ ತೊಗೊಬಂದಿದ್ದೀನಿ. ನನಗೆ ಬಿಸಿನೀರು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊತೀನಿ. ವಿನುಗೆ ಹೆಲ್ದಿಯಾಗಿ ಅವ್ರು ಏನು ಕೇಳಿದ್ದಾರೆ ಅದನ್ನು ರೆಡಿ ಮಾಡ್ತೀನಿ. ನೆಲ್ಲಿಕಾಯಿ ಜ್ಯೂಸ್ಗೂ ಏನೇನು ಬೇಕು ಎಲ್ಲ ತಂದಿದ್ವಿ. ಮತ್ತು ಬೂದ್ಗುಂಬಳಕಾಯಿ ಜ್ಯೂಸ್ಗೂ ಬೂದ್ಗುಂಬಳಕಾಯಿ ತೊಗೊಂಬಂದಿದ್ದೆ. 80 ರುಪೀಸ್ ಅಂತ kg. ಮೈಸೂರಲ್ಲೆಲ್ಲ 40 ರುಪೀಸ್, 50 ರುಪೀಸ್. ಸೊ ಬರೀ ಅರ್ಧ kg ತೊಗೊಂಬಂದೆ 40 ರೂಪಾಯಿಗೆ. ಇಷ್ಟು ಪೀಸ್ನ ನಾನು ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಜಾರಿಗೆ ಹಾಕೊತಾ ಇದ್ದೀನಿ ಇವಾಗ. ಅದಕ್ಕಿಂತ ಮುಂಚೆ ಒಂದು 2-3 ಮಂತ್ಸಿಂದ ಯೂಸೇ ಮಾಡಿಲ್ಲ ಜಾರು. ಫಸ್ಟು ಜಾರ್ನ ವಾಶ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಜಾರ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ತೀನಿ ಇದ್ರೊಳಗಡೆಗೆ. 1 ಗ್ಲಾಸ್ ಜ್ಯೂಸ್ ಆಗುತ್ತೆ ಇಷ್ಟು. ಸೊ ಅರ್ಧ kgಲಿ ಒಂದು 3 ಗ್ಲಾಸ್ ಜ್ಯೂಸ್ ಮಾಡ್ಬೋದು. ಸೊ 3 ಡೇಸಿಗೆ ಆಗುತ್ತೆ. 3 ದಿನ ವಿನುಗೆ ಮಾಡ್ಕೊಡ್ತೀನಿ. ಯೂಶ್ವಲಿ ಒಂದೊಂದ್ಸರಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಎದ್ದಿದ ತಕ್ಷಣ ಈ ಜ್ಯೂಸ್ ಕುಡಿತೀವಿ. ಇಲ್ಲ ಆಗಿಲ್ಲ ಅಂತ ಅಂದರೆ ನೈಟ್ ಟೈಮಲ್ಲಿ. ಸೊ ತುಂಬಾ ಫ್ರೆಶ್ ಆಗಿತ್ತು. ಈ ಥರ ದಪ್ಪು ಬೂದ್ಗುಂಬಳಕಾಯಿ ತೊಗೋಬೇಕು. ಸಣ್ಣದು ಹೈಬ್ರಿಡ್ ಬೂದ್ಗುಂಬಳಕಾಯಿಗಿಂತ ಈ ಥರ ಬೂದ್ಗುಂಬಳಕಾಯಿ ತುಂಬಾ ಹೆಲ್ದಿ, ಸಖತ್ತು ಒಳ್ಳೆಯದು. ನಮಗೆ ಡೈಜೆಷನ್ ಎಲ್ಲ ಇಂಪ್ರೂವ್ ಮಾಡುತ್ತೆ. ಸೊ ಇದಕ್ಕೆ ಏನು ಹಾಕಂಗಿಲ್ಲ, ಹೀಗೆ ರಾ. ನಾನು ಇದನ್ನು ಸೋಸೋದು ಇಲ್ಲ. ಸುಜಾತ ಜಾರ್ ಇದು, ಸುಜಾತ ಮಿಕ್ಸಿ ಇದೆ. ತುಂಬಾ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಒಂದು ಸ್ವಲ್ಪನೂ ತರಿಯಾಗಿ ಉಳ್ಕೊಳ್ಳೋದಿಲ್ಲ. ಸೊ ಇದೇ ಜಾರ್ ನಾನು ಬೇಕು ಅಂತ ಹುಡುಕಿ ಇದನ್ನೇ ತೊಗೊಂಡು ಬಂದು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕಟ್ ಪೀಸಸ್ ಏನು ಹಾಕಿದ್ದೀನಿ, ಇದ್ರ ಜೊತೆಗೆ ಇದು ಮುಳುಗ ಅಷ್ಟು ನೀರು ಅಷ್ಟೇ, ಇನ್ನೇನು ಹಾಕಂಗಿಲ್ಲ. ಸಾಲ್ಟು, ಪೆಪ್ಪರು ಏನು ಬೇಡ. ಒಂದು ಸ್ವಲ್ಪ ಬೇಕಾದರೆ ಪೆಪ್ಪರ್ ಯೂಸ್ ಮಾಡ್ಕೊಬೋದು ಶೀತನ ಹೊಡಿಯೋಕ್ಕೆ. ಸೊ ಇದು ತುಂಬ ಶೀತ ಆ ರೀಸನ್ಗೆ. ಇಲ್ಲ ಅಂದರೆ ಹಾಗೆ ಪ್ಲೇನ್ ಆಗಿ ಮಾಡ್ಕೋಬೋದು. ಸೊ ನೋಡಿ, ಇಷ್ಟು ನೀರನ್ನ ನಾನು ಇವಾಗ ಫಿಲ್ ಮಾಡ್ಕೊಂಡಿದ್ದೀನಿ. ಕ್ಲೋಸ್ ಮಾಡಿ, ಇಲ್ಲೇ ಜಾರಿದೆ. ಎಲ್ಲಾನು ಪ್ಲಗ್ಗು ಪೂರ್ತಿ ತುಂಬ ಹತ್ರದಿಂದ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಎಲ್ಲ ಪ್ಲಗ್ಗು ಪೂರ್ತಿ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೆ. ಈಗ ಆನ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇರಲ್ವಲ್ಲ ಆ ರೀಸನ್ಗೆ. ರೆಡಿ ಆಗಿದೆ. ಆಲ್ಮೋಸ್ಟ್ 1 ಗ್ಲಾಸ್ ಆಗುತ್ತೆ. ಸೊ ಈ ಗ್ಲಾಸಲ್ಲಿ ವಿನುಗೆ ಕೊಡ್ತೀನಿ. ಏನು ಉಳಿಯುತ್ತೆ ಅದನ್ನು ನಾನು ಯಾವಾಗಲೂ ಕುಟ್ಕೊತೀನಿ. ಎಷ್ಟು ಉಳಿದಿರುತ್ತೆ ಅಷ್ಟು. ಒಂದೊಂದ್ಸರಿ 1 ಗ್ಲಾಸ್ ಅಷ್ಟು ಉಳಿಯುತ್ತೆ, ಒಂದೊಂದ್ಸರಿ ಅರ್ಧ ಗ್ಲಾಸ್ ಅಷ್ಟು ಉಳಿಯುತ್ತೆ. ಅಷ್ಟನ್ನ ನಾನು ಕುಟ್ಬಿಡ್ತೀನಿ. ಇದನ್ನ ನಾವು ಆಲ್ಮೋಸ್ಟ್ ಪ್ರತಿದಿನ ಈ ಜ್ಯೂಸ್ನ ಕುಡಿತೀವಿ. ಇದನ್ನು ಕುಡಿತೀವಿಲ್ಲ ಅಂದರೆ ನೆಲ್ಲಿಕಾಯಿ ಜ್ಯೂಸು. ಇನ್ನೊಂದು ದಿನ ನಿಮಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋದು ತೋರಿಸ್ತೀನಿ. ಇದು ತುಂಬ ಅಂದರೆ ತುಂಬ ಮೋಷನ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಡೈಲಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ಇದಿಷ್ಟು ನನಗೆ ಆಮೇಲೆ ಕುಡಿತೀನಿ. ಈಗ ಫಸ್ಟು ವಿನುಗೆ ಜ್ಯೂಸ್ ರೆಡಿ ಆಯಿತು. ನೆಕ್ಸ್ಟು ಬಂದು ಪಪಾಯ ಕೇಳಿದ್ರು. 2 ಪಪಾಯ ತಂದಿದ್ವಿ. 50 ರುಪೀಸ್ kg. 2ರಿಂದ 1 kg ಇದೆ. ಸೊ ಒಂದು ಹಣ್ಣಾಗಿರೋ ಪಪಾಯನ ಕಟ್ ಮಾಡ್ಕೊತೀನಿ ಇವಾಗ. ನೋಡಿ, ಪ್ಲಾಸ್ಟಿಕ್ದು ಯೂಸ್ ಮಾಡಬಾರ್ದಂತ ಹೋದ ಸರಿ ಹೋಗೋಕ್ಕಿಂತ ಮುಂಚೆ ಮರದ್ದು ತೆಗೆದಿಟ್ಟಿದ್ದೆ ಹೊಸ. ಅದು ತುಂಬಾ ಚೆನ್ನಾಗಿದೆ. ಅರೌಂಡ್ 400 ರುಪೀಸ್ ಅಷ್ಟೇ. ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು. ವಿವೇಕಣ್ಣ ಮನೆ ಹತ್ರ ಹೋಗಿದ್ದಾಗ ಅವ್ರು ಕೊಡ್ಸಿದ್ರು. ಇದನ್ನು ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಏನಂತ ಅಂದರೆ ನಾವು ಕಟ್ ಮಾಡ್ತಾ ಪ್ಲಾಸ್ಟಿಕ್ಕು ಕಟ್ಟಾಗಿ ಆಗಿ ನಮ್ಮ ಫುಡ್ಡಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋ ರೀಸನ್ಗೆ ಮರದ್ದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸೊ 100% ಸ್ವೀಟ್ ಆಗಿರುತ್ತೆ ಅನ್ಸುತ್ತೆ. ತುಂಬ ಹಣ್ಣಾಗಿದೆ ಚೆನ್ನಾಗಿ. ಮತ್ತು ಸೀಡ್ಲೆಸ್ಸು. ಆಬ್ವಿಯಸ್ಲಿ ಇವಾಗ ಜಾಸ್ತಿ ಸೀಡ್ಲೆಸ್ಸೇ ಬರೋದು. ಸೊ ಈ ಬೌಲ್ಗೆ ಪಪಾಯನ ಕಟ್ ಮಾಡಿ ಹಾಕ್ತೀನಿ. ಈ ಥರ ಕಂಪ್ಲೀಟ್ ಸೆಟ್ ನಾನು ಇಲ್ಲಿಟ್ಟಿರೋದು. ಲೋಟ ಇಲ್ಲ, ತಟ್ಟೆಗಳು ಮತ್ತು ಈ ಥರ ಬೌಲ್ಸು, ದೊಡ್ಡ ತಟ್ಟೆ, ಚಿಕ್ಕ ತಟ್ಟೆ, ಪುಟಾಣಿ ಬೌಲ್ಸು, ಹೋಟೆಲ್ ಥರದ್ದು ಇದೆಲ್ಲ. ಇದೇನು ಮೆಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಓವನ್ ಪ್ರೂಫ್ ಇದು. ಎಕ್ಸಿಬಿಷನಲ್ಲಿ ನಾನು ಕಂಪ್ಲೀಟ್ ಸೆಟ್ ತೊಗೊಂಡು ಬಂದಿಟ್ಟಿದ್ದೆ, ಆಫರಲ್ಲಿ ಇತ್ತು ಅಂತ. ಇಲ್ಲಿ ಕಂಪ್ಲೀಟ್ ಇದೇ ಯೂಸ್ ಮಾಡೋದು ಸ್ಟೀಲ್ಗಿಂತ. ಪಪಾಯ ಒಂದು ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು.
ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು. ತರ್ತಾ ಇದ್ದೀನಿ. ವಿನುಗೆ ಹೊಟ್ಟೆ ಹಸೀತಾ ಇದೆ ಆಲ್ರೆಡಿ. ಕೇಳ್ತಾ ಇದ್ದಾರೆ, ಸೊ ಕೊಟ್ಬಿಟ್ಟು ಬರ್ತೀನಿ. ಇದನ್ನು ಪಪಾಯ ಮತ್ತು ಜ್ಯೂಸ್ನ ಕೊಟ್ಟು ಬರ್ತೀನಿ. ಸೌಂಡ್ ಕಮ್ಮಿ ಮಾಡ್ಕೊ. ಸೊ ನೆಕ್ಸ್ಟ್ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ. 40 ರೂಪೀಸ್ kg ಅಂತಂದಿದ್ದು ಸಖತ್ ಎಳೆದಾಗಿ ತುಂಬಾ ಈ ಥರ ನಂಗೆ ಸಣ್ಣ ಕುದ್ದಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ಸಿಪ್ಪೆ ಸಮೇತ ತಿನ್ನಲ್ಲ ವಿನು, ಸಿಪ್ಪೆ ತೆಗ್ದೇನೆ ಕೊಡ್ತೀನಿ. ಸೊ 2 ಸೌತೆಕಾಯಿನ ಸಿಪ್ಪೆ ತಗೊಳ್ತಾ ಇದ್ದೀನಿ. ಜರ್ನಿ ಮಾಡ್ಕೊಂಡು ಬಂದಿರೋದಲ್ವ, ಅದಕ್ಕೆ ಅವ್ರಿಗೂ ಹೊಟ್ಟೆ ಹಸಿತದೆ. ಆಚೆ ಏನು ತಿನ್ನೋದು ಬೇಡ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಪೂರ್ತಿ ಅಡುಗೆ ಮಾಡೋ ಅಷ್ಟೇನು ಸಾಮಾನಿಲ್ಲ. ನಾಳೆ ನಾಳಿದ್ರಲ್ಲಿ ಹೋಗಿ ಡಿಮಾರ್ಟಲ್ಲಿ ಎಲ್ಲ ಸಾಮಾನು ತರಬೇಕು. ಸೊ ಇವತ್ತು ಸದ್ಯಕ್ಕೆ ಬರೀ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಮತ್ತು ನನಗೆ ಕಪ್ ನೂಡಲ್ಸ್. ಸೊ ಹೊರ್ದಾಯಿತು, ಇದನ್ನು ತೊಳ್ಕೊತೀನಿ. ದೊಡ್ಡ ಬೌಲ್ ಬೇಡ ನೋಡಿ, ಇದು ಸೆಕೆಂಡ್ ಚಿಕ್ಕ ಸೈಜ್ ಬೌಲು. ಈ ಬೌಲ್ಗೆ ಸಣ್ಣ ಇರೋದ್ರಿಂದ ಉದ್ದುದ್ದು ಕಟ್ ಮಾಡಿ ಹಾಕ್ಕೊತೀನಿ. ನನ್ನ ಮೈಸೂರು ರೊಟ್ಟಿನಂತೂ ನೀವು ನೋಡೇ ಇದ್ದೀರಾ, ಆಲ್ರೆಡಿ 30 ಡೇಸ್ ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ. ಬಟ್ ಅವಾಗಿಂದ ಒಂದು ದಿನನೂ ಬ್ಯಾಂಗ್ಳೂರಿಗೆ ಬರೋಕ್ಕಾಗಿರಲಿಲ್ಲ. ಸೊ ಬ್ಯಾಂಗ್ಳೂರು ರೊಟ್ಟಿನ ಮಿನಿ ವ್ಲಾಗಿಂತ ಒಂದು ಕಂಪ್ಲೀಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಂಗಂಗೆ ಮಾಡೋ ಬದಲು ಇಲ್ಲೊಂದು ವಿಡಿಯೋಗೆ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ಟು ಫೋನ್ನ ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಡಿಟಿಂಗು ಕಮ್ಮಿ ಆಗಿರುತ್ತೆ, ಯಾಕಂದ್ರೆ ನಾನು ಡೈರೆಕ್ಟ್ ಮಾತಾಡಿರೋದ್ರಿಂದ. ಬರೀ ಹಂಗೆ ತೊಗೊಂಡಿದ್ದೀನಲ್ವ, ಅಲ್ಲಿ ಫ್ರೂಟ್ಸು ಮತ್ತು ಹೂವು ಎಲ್ಲ ತೊಗೊಂಡಿರೋದಲ್ಲಿ ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇದಕ್ಕೆ ಇಲ್ಲಿ ಕಂಪ್ಲೀಟ್ ನಾನು ಅಡುಗೆಗೆ ಯೂಸ್ ಮಾಡೋದು ಪಿಂಕ್ ಸಾಲ್ಟೇ, ಮಾಮೂಲಿ ಅಡುಗೆಗೆ ಮತ್ತು ಇದ್ರ ಮೇಲೆಲ್ಲ. ಸೊ ಸೌತೆಕಾಯಿಗೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ನ ಹಾಕ್ತಾಯಿದ್ದೀನಿ ನಾನು. ಇದ್ರ ಜೊತೆಗೆ ಮೆಣಸಿನ ಪುಡಿ. ಸೊ ಮೆಣಸಿನ ಪುಡಿ ಹಾಕಿ ಇವಾಗ ತಾನೇ ಫ್ರೆಶ್ ಆಗಿ ಲೆಮನ್ ತಂದಿದ್ದೀನಿ, ಒಂದು ಸ್ವಲ್ಪ ಲೆಮನ್ ಹಾಕ್ತೀನಿ. ಸೊ ಲೆಮನ್ನು 50 ರೂಪಾಯಿಗೆ 6 ಬಂದಿದೆ. ಅದರಲ್ಲೂ ಸೆಲೆಕ್ಟ್ ಮಾಡಿ ಎತ್ಕೊಂಡೆ, ಬಟ್ ಯಾಕೋ ನೀಟಾಗಿ ಸೆಲೆಕ್ಟ್ ಮಾಡಿಲ್ಲ, ಬೆಂಡ್ ಅನಿಸ್ತಾ ಇದೆ, ರಸನೇ ಬರ್ತಾ ಇಲ್ಲ. ಹಿಂಗೆ ಉಜ್ಬಿಟ್ಟು ಕಟ್ ಮಾಡಿದರೆ ಒಂದು ಸ್ವಲ್ಪ ಬರೋದೇನು. ಓಕೆ, ಎಷ್ಟು ಬರುತ್ತೆ ಅಷ್ಟು ಮಾಡಿಬಿಡ್ತೀನಿ. ಒಂದೊಂದ್ಸರಿ ಅರ್ಜೆಂಟ್ ನನಗೆ. ಸೊ ಇದನ್ನು ಇನ್ನೊಂದು ಬೌಲಲ್ಲಿ, ಪ್ಲೇಟಲ್ಲಿ ಮುಚ್ಚಿದ್ರೆ ಮಿಕ್ಸ್ ಮಾಡೋಕ್ಕಾಗಲ್ಲ, ಈ ಥರ ಇನ್ನೊಂದು ಬೌಲಲ್ಲಿ ಹಾಕ್ಬಿಟ್ಟು ಹೋಪ್ಫುಲಿ ಎಲ್ಲ ಕಾಣಿಸ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ ಅನ್ಕೊಳ್ತೀನಿ. ಸೊ ರೆಡಿ ಇಷ್ಟೇ ವಿನೋದು ಡಿನ್ನರ್. ಪಪಾಯ ಜ್ಯೂಸ್ ಮತ್ತು ಸೌತೆಕಾಯಿ. ಅವಾಗಿಂದ ಇದೆಲ್ಲ ಕಟ್ ಮಾಡುವಾಗಲೇ ನಾನು ಬಿಸಿನೀರಿಗೆ ಇಡಬೇಕಿತ್ತು ನನ್ನ ಕಪ್ ನೂಡಲ್ಸ್ಗೆ. ಅದೇ ಥರ ಕ್ವಿಕ್ಕಾಗಿ ಬ್ಯಾಲೆನ್ಸ್ ಮಾಡೋದು ವರ್ಕ್ನ. ಸೊ ಏನೋ ವಿಡಿಯೋ ಮಾಡೋ ಜೋಶಲ್ಲಿ ಈ ಬಿಸಿನೀರು ಇಡೋದೇ ಮರ್ತ್ಬಿಟ್ಟಿದೆ, ಇವಾಗ ಇಡ್ತೀನಿ. ಸೊ ಈ ಬಿಸಿನೀರು ಕಾಯೋ ತನಕ ಏನು ಕೆಲಸ ಮಾಡದೆ ನಿಂತಿರಬೇಕು. ಯೂಶ್ವಲಿ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ಅದ್ರ ಪಾಡಕ್ಕೆ ಅದಾಗೋದನ್ನ ಫಸ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಾನೇನು ಮಾಡ್ಬೇಕು ಅದನ್ನು ಮಾಡ್ತಾ ಇರ್ತೀನಿ. ಇವತ್ತು ಮಿಸ್ ಆಗಿಬಿಟ್ಟಿದೆ ನೋಡಿ, ಮಾತಾಡ್ತಾ ಇದನ್ನು ಆನ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ. ಓಕೆ, ಬಿಸಿನೀರಿಗೆ ಆನ್ ಮಾಡಿದ್ದೀನಿ, ಚೆನ್ನಾಗಿ ಕಾಯಬೇಕು. ಅಷ್ಟು ತನಕ ಈ ಜ್ಯೂಸ್ನ ಲೋಟಕ್ಕೆ ಹಾಕೋತೀನಿ. ಎಷ್ಟು ಬಂದಿದೆ ನೋಡೋಣ, ಒಂದು ಲೋಟ, ಹಾಂ, ಒಂದು 3/4 ಲೋಟದಷ್ಟು ಬಂದಿದೆ ನೀರು. ನೋಡಿ, ನೀರು ಕಾಯ್ತಾ ಇರೋ ಸೌಂಡ್ ಆಗ್ತಾ ಇದೆ. ಸೊ ಅಷ್ಟು ತನಕ ಅಟ್ಲೀಸ್ಟ್ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇದೇನು ಫ್ರಿಡ್ಜಿಗೆ ಇಡೋ ಅವಶ್ಯಕತೆ ಇಲ್ಲ. ಸೌತೆಕಾಯಿ ತುಂಬ ಫ್ರೆಶ್ ಆಗಿದೆ, ನಾಳೆ ಖಾಲಿ ಮಾಡಿಬಿಡ್ತೀನಿ. ಸೊ ಇದನ್ನು ನಾನು ನೆಲ್ಲಿಕಾಯಿ ಜ್ಯೂಸಿಗೆ ತಂದಿದ್ದೆ, ಇವಾಗ ಮಾಡ್ತಾ ಇಲ್ಲ. ಇದನ್ನು ಆಚೆ ಇಡ್ತೀನಿ. ಪುದೀನ ಸೊಪ್ಪು ಮಾತ್ರ ಫ್ರಿಡ್ಜಿಗೆ ಇಡ್ತೀನಿ. ಹಿಂಗಿಡಲ್ಲ, ಕಟ್ ಮಾಡಿ ಬಾಕ್ಸಿಗೆ ಹಾಕಬೇಕು. ಈಗ ಅರ್ಜೆಂಟಿಗೆ ಹಿಂಗೆ ಇಟ್ಟಿರ್ತೀನಿ. ಚೆನ್ನಾಗಿ ಸೌಂಡ್ ಬರ್ತದೆ, ನೀರು ಕಾದಿದೆ. ಇದೆಲ್ಲ ತೊಳೆಯೋಕ್ಕೆ ಹಾಕ್ಬಿಟ್ಟು ತಿಂದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ.
ಸಾಕನ್ಸುತ್ತೆ ನೀರು ಕಾದಿರೋದು. ಸೊ ಪಪ್ಪಾಯನೂ ಇದು ಕಾಯಿದೆ, ನಾಳೆಗಂತ ತಂದಿರೋದು, ಇದನ್ನು ಆಚೆನೇ ಇಟ್ಬಿಡ್ತೀನಿ. ಕಾಯ್ದಿರೋ ನೀರಿಗೆ ನೋಡಿದ್ರೆ ನಿನ್ಗೇನು ಹೆಲ್ದಿಯಾಗಿರೋದು ಹೊಟ್ಟೆಗೆ ಸೇರಲ್ಲ ಬಿಡು ಅಂತ ಸೇರುತ್ತೆ, ಬಟ್ ಇದು ಖುಷಿಯಾಗಿ ಸೇರುತ್ತೆ. ಸೊ ಈ ರೀತಿ ಅರ್ಧ ಓಪನ್ ಮಾಡಬೇಕು. ಎಣ್ಣೆ ಮಸಾಲೆ ಎಲ್ಲ ವೆರಿ 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 ಅನ್ಹೆಲ್ದಿ, ಮತ್ತು ಇದು ಹಾಗೆ ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ. ಪ್ರಮೋಟ್ ಅಂತೂ ಮಾಡ್ತಾಯಿಲ್ಲ, ಯಾರು ಪ್ಲೀಸ್ ತಿನ್ಬೇಡಿ. ಇದಕ್ಕೆ ಇವಾಗ ಬಿಸಿ ಬಿಸಿ ನೀರನ್ನ ಹಾಕಿ ಕ್ಲೋಸ್ ಮಾಡ್ತೀನಿ. ಸೊ ಇದೆಷ್ಟಿದೆ ಅಷ್ಟು ಕವರ್ ಆಗೋ ಅಷ್ಟು. ಸೊ ನಾನು ಒಂಚೂರು ಜಾಸ್ತಿನೇ ಹಾಕ್ತೀನಿ, ಅವಾಗ ಅದು ಸೂಪಿ ನೂಡಲ್ಸ್ ಥರ ಆಗುತ್ತೆ. ಟ್ಯಾಂಗಿ ಟೊಮ್ಯಾಟೊ ಟೇಸ್ಟ್ ಮಾಡಿರಲಿಲ್ಲ, ಸೊ ಇದನ್ನು ಲಾಕ್ ಮಾಡಿಬಿಟ್ಟು ಇದು ರೆಡಿ ಆಗೋ ಅಷ್ಟರಲ್ಲಿ. ಸೊ ಈ ನಿಂಬೆಹಣ್ಣಂತೂ ಅರ್ಧ ರಸ ಬರಲೇ ಇಲ್ಲ, ಇದನ್ನು ಬಿಸಾಕ್ತೀನಿ, ಇದನ್ನು ಮಾತ್ರ ಫ್ರಿಜ್ಜಿಗೆ ಎತ್ತಿಡ್ತೀನಿ. ಸೊ ಈ ಕಸನೆಲ್ಲ ಈ ಥರ ಕವರು ಅಮೆಝಾನಿಂದ ತರಿಸಿದ್ದು ನಾನು. ಸೊ ಪೂರ್ತಿ ಇದ್ರ ಒಳಗಡೆ ಹಾಕಿ ಬೆಳಗ್ಗೆ ಹೊತ್ತು ಕಸದ ಈಸ್ಕೊಳಕ್ಕೆ ಆಂಟಿ ಬಿಡ್ತಾರೆ. ಸೊ ಇಲ್ಲೇನು ಅವಾಗಿಂದ ಒಣ ಕಸ ಹಸಿ ಕಸ ಏನು ಸಪ್ರೇಟೇ ಕೊಡಲ್ಲ ನಾನು, ಅವರು ಕೇಳೂ ಇಲ್ಲ ಇವತ್ತು ತನಕ ಪಾಪ. ಸೊ ಇದನ್ನೆಲ್ಲ ಜಸ್ಟ್ ಅದರೊಳಗಡೆ ಪುಷ್ ಮಾಡಿ ನೋಡಿ, ಈ ಕವರು ಎಲ್ಲನೂ ಹಾಕ್ಬಿಡ್ತೀವಿ. ಸೊ ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ತೆ. ನೂಡಲ್ಸ್ ತಿನ್ಬಿಟ್ಟು ಅದಾದ್ಮೇಲಿಂದ ಜ್ಯೂಸ್ ಕುಡಿತೀನಿ, ಒಂದು ಸ್ವಲ್ಪ ಡೈಜೆಷನ್ ಆಗಲಿ ಅಂತ. ಸೊ ಮಧ್ಯ ಒಂದು 4 ಸರಿ ಹೋಗಿ ನೋಡ್ಕೊಂಡಿದ್ದೀನಿ, ಆನ್ ಮಾಡಿದ್ದೀನ. ಏಜ್ ಆಗ್ತಾ ಮರುವು ಜಾಸ್ತಿ. ಚಿಕ್ಕದು ಕಾಕ್ರೋಚ್ ಬಂದ್ಬಿಟ್ಟಿದೆ, ತುಂಬ ದಿನ ಆಯ್ತಲ್ಲ. ನಾಳೆ ಎಲ್ಲ ಕಂಪ್ಲೀಟ್ ಕ್ಲೀನಿಂಗ್ ಮಾಡಬೇಕು. ಆಗಿದೆಯಾ ಅಂತ ನೋಡೋಕೆ ಅರ್ಜೆಂಟು. ಮಿಕ್ಸ್ ಮಾಡೋದು ಆ್ಯಕ್ಚುಲಿ ಫುಲ್ ಬೆಂದೋಗ್ಬೇಕಂತ ಏನಿಲ್ಲ, ಅರ್ಧಂಬರ್ಧ ಕಾಲಿದೆ ತಿನ್ಬೋದು, ಅರ್ಧಂಬರ್ಧ ಬೆಂದಿದ್ರೂ ಚೆನ್ನಾಗಿರುತ್ತೆ. ನೀರು ಅಷ್ಟೊಂದು ಬಿಸಿ ಇತ್ತೋ ಇಲ್ವೋ ಚೆಕ್ಕು ಮಾಡಲಿಲ್ಲ, ಹಾಕ್ಬಿಟ್ಟೆ ಬರೀ ಆ ಸೌಂಡ್ಗೆ. ಮೇ ಬಿ ಅಷ್ಟು ಜಾಸ್ತಿ ಬಿಸಿ ಆಗಿರಲಿಲ್ಲ ಅನ್ಕೊತ ಇದ್ದೀನಿ. ನೀರು ಹೊಗೆನೇ ಬರಲಿಲ್ಲ, ಹಾಕ್ಬಿಟ್ಟೆ ನೋಡಿ ಡ್ರೈ. ಟೇಸ್ಟ್ ಮಾತ್ರ ಎಮ್ಮಿಯಾಗಿದೆ, ಬಟ್ ಬಿಸಿ ಹಾಕ್ಬೇಕಿತ್ತು ಇನ್ನ ನೀರು. ಓಕೆ, ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಮಿನಿಟ್ ಕ್ಲೋಸ್ ಮಾಡಿ ತಿನ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಜ್ಯೂಸ್ ಕುಡಿತೀನಿ. ವಿನೋ ಜೊತೆ ಹೋಗಿ ಕೂತ್ಕೊಂಡು ತಿಂತೀನಿ, ತೋರಿಸ್ತೀನಿ ವಿನೋಗೆ, ಗೊತ್ತಿಲ್ಲ ಏನಂತಾರೆ ಅಂತ. ಅದಾದ್ಮೇಲಿಂದ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ರೆ ಇವತ್ತಿನ ಸದ್ಯಕ್ಕೆ ದಿನ ಮುಗೀತು. ಇನ್ನು ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಎಲ್ಲ ಪಾತ್ರೆಗಳು ಫ್ರೆಶ್ ಆಗಿ ಇನ್ನೊಂದ್ಸರಿ ತೊಳಿಬೇಕು ಯೂಸ್ ಮಾಡೋಕ್ಕಿಂತ ಮುಂಚೆ. ಅದನ್ನೆಲ್ಲ ನಾನು ನಾಳೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ, ಪಾರ್ಟ್ 2. ಸೊ ಟುಡೇಸ್ ಪಾರ್ಟ್ 1, 8 o'clock-ಇಂದ 10 o'clock ತನಕ ಏನೇನು ಮಾಡಿದೆ ಅಂತ. ನೈಟ್ 8 o'clock ಬ್ಯಾಂಗ್ಳೂರ್ಗೆ ಬಂದು 10 o'clock ಏನೇನೇನೇನು ಮಾಡಿದ್ದೀನಿ ಎಲ್ಲ ನಿಮಗೆ ತೋರಿಸಿದ್ದೀನಿ. ಫ್ಲ್ಯಾಶ್ ಲೈಟ್ ಯಾಕೋ ಆನ್ ಆಗಿದೆ, ಆಫ್ ಮಾಡಿಬಿಡ್ತೀನಿ. ಯಾಕೋ ಫ್ಲ್ಯಾಶ್ ಲೈಟ್ ಆಫೇ ಆಗ್ತಾಯಿಲ್ಲ. ಹೋಪ್ಫುಲಿ ನಾನು ಫುಲ್ ಕಾಣಿಸ್ತಾ ಇದ್ದೀನಿ. 2-3 ಸರಿ ಚೆಕ್ ಮಾಡಿಕೊಂಡೆ, ಒಂಚೂರು ಮೇಲೆ ತಲೆ ಹೋಗ್ತಾಯಿದೆ, ಇನ್ನೂ ಒಂಚೂರು ದೂರ ಇಟ್ಟಿದ್ದೀನಿ, ಕಾಣಿಸ್ತಾ ಇದ್ದೀನಿ ಅನ್ಕೊತೀನಿ. ಫ್ಲ್ಯಾಶ್ ಲೈಟ್ ಯಾಕೋ ಆಫ್ ಆಗ್ತಾಯಿಲ್ಲ. ಒಂದೊಂದು ಸರಿ ನಾನೇ ಫ್ಲ್ಯಾಶ್ ಲೈಟ್ ಬೇಕು ಅಂತ ಎಲ್ಲ ಆನ್ ಮಾಡಿದ್ರು ಆನ್ ಆಗಲ್ಲ, ಇದು ಬೇಡ ಅಂದರೂ ಆನ್ ಆಗ್ತಾಯಿದೆ. ಬ್ಯಾಂಗ್ಳೂರಲ್ಲಿ ಲೈಟ್ಸ್ ಚೆನ್ನಾಗಿದೆ ಅನಿಸುತ್ತೆ, ಕ್ಲಾರಿಟಿ ಚೆನ್ನಾಗಿ ಬರ್ತಾಯಿದೆ. ಡನ್. ತಿಂದೆ. ವಿನೋ ಏನು ಬೈಲಿಲ್ಲ, ಇದು ಯಾವ ಸಂದಿಲಿ ಗೊತ್ತಿಲ್ಲದೆ ಇದನ್ನು ಎತ್ಕೊಬಂದೆ ಅಂತ ಅಂದರು ಅಷ್ಟೇ. ಸೊ ತಿಂದಾಯಿತು. ಇವಾಗ ಕಂಪ್ಲೀಟ್ ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಇದನ್ನ ಡಸ್ಟ್ಬಿನಲ್ಲಿ ಹಾಕ್ಬಿಡ್ತೀನಿ. ನೋಡಿ, ಪಾತ್ರೆ ತೊಳೆಯೋಕ್ಕೆ ಈ ಥರದ್ದು ಇಟ್ಕೊಂಡಿದ್ದೀನಿ, ಹಿಂಗೆ ಪ್ರೆಸ್ ಮಾಡೋದಷ್ಟೇ. ಸೊ ಇದಕ್ಕೆ ಕಂಪ್ಲೀಟಾಗಿ ಲಿಕ್ವಿಡ್ ಬರುತ್ತೆ. ಮತ್ತು ಸ್ಟ್ಯಾಂಡ್ನ ಬಂದು ಮಿನಿಮಮ್ ಹೈಟಲ್ಲೇ ಇಟ್ಟಿದ್ದೀನಿ, ಇದಕ್ಕಿಂತ ಚಿಕ್ಕದು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಂದು ಇದನ್ನು ತೋರಿಸ್ಬೇಕು ಅಂದ್ಕೊಂಡೆ. ಇದ್ರೊಳಗಡೆನೆ ನಾನು ತೊಳೆದಿದ್ದ ಪಾತ್ರೆ ಎಲ್ಲ ಹಾಕೋದು. ಇಲ್ಲಿ ನೋಡಿ, ಅಮೆಝಾನಲ್ಲಿ ತೊಗೊಂಡಿದ್ದು. ಈ ಥರ ಸ್ಪೇಸ್ ಇದೆ. ಈ ಸ್ಪೇಸಿಂದ ಇದು ನೋಡಿ ಸಪ್ರೇಟು, ಸ್ವಲ್ಪ ಗಲೀಜಾಗಿದೆ, ತೊಳ್ಕೊತೀನಿ ಅದನ್ನು. ಹೀಗೆ ಇದನ್ನು ಅದ್ರ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಇಲ್ಲೆಲ್ಲ ಇದು
ಸ್ಪೂನ್ಸು ಆ ಥರ ಇಡೋದು. ಇಲ್ಲಿ ಏನು ನೀರು ಸೋರುತ್ತೆ ಅದು ಇಲ್ಲಿ ಬಂದು ಡೈರೆಕ್ಟಾಗಿ ಸಿಂಕ್ ಒಳಗಡೆ ಬೀಳುತ್ತೆ, ಆ ಥರ ಇಟ್ಕೊಂಡಿದ್ದೀನಿ. ಸೊ ಅಮೆಝಾನ್ ಲಿಂಕ್ ಏನಾದರೂ ನಿಮಗೆ ಬೇಕಂದರೆ, ಅದು ಚಿಕ್ಕದು ಇದು, ಇಬ್ರಿಗಾದ್ರೆ ಸಾಲುತ್ತೆ. ದೊಡ್ಡ ಸೈಜ್ ಇತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ಇದನ್ನ ನಾನು ತರಿಸ್ಕೊಂಡೆ. ಬಟ್ ನಂಬರ್ 1 ಕ್ವಾಲಿಟಿ ಏನಲ್ಲ, ಒಂದು ಸ್ವಲ್ಪ ಕಮ್ಮಿ ಕ್ವಾಲಿಟಿದೆ ಇದೆ ಇದು. ಬಟ್ ಈ ಥರ ಹಿಂಗೆ ನೀರೆಲ್ಲ ಹರಿಯೋಕ್ಕೆ ಚೆನ್ನಾಗಿತ್ತು ಅಂತ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೆ. ಓಕೆ, ಅಡ್ಜಸ್ಟ್ ಆಗುತ್ತೆ, ಸಾಕು, ಏನೂ ಹಾಳಾಗಿಲ್ಲ. ಒಂದು 1 ಇಯರ್ ಮೇಲೆ ಆಯಿತು ತೊಗೊಂಡು. ಮತ್ತು ಇದನ್ನ ಬಂದು 99 ರುಪೀಸ್ಗೆ ಡಿಮಾರ್ಟಲ್ಲಿ ತೊಗೊಂಡಿದ್ದು ನಾನು. ಎಲ್ಲರೂ ಬಂದವರೆಲ್ಲ ಜಾಸ್ತಿ ಅದನ್ನ ಇಷ್ಟಪಟ್ಟು ಅವ್ರನ್ನೂ ಡಿಮಾರ್ಟ್ಗೆ ಹೋಗಿ ತೊಗೊಂಡಿದ್ದಾರೆ. ಚೆನ್ನಾಗಿದೆ, ಒಂದು ಸ್ವಲ್ಪನೂ ಲಿಕ್ವಿಡ್ ವೇಸ್ಟ್ ಆಗಲ್ಲ, ಮೇಲ್ಗಡೆಗೆ ಎಷ್ಟು ಬೇಕಷ್ಟೇ ಲಿಕ್ವಿಡ್ ಬರುತ್ತೆ. ಅಂದರೆ ನಾವು ಎಷ್ಟು ಪ್ರೆಸ್ ಮಾಡ್ತೀವಿ ಅದ್ರ ಮೇಲೆ. ನಮ್ಮ ಮೈಸೂರು ಮನೇಲಂತೂ ಪಾತ್ರೆ ತೊಳೆದು ಅಭ್ಯಾಸನೇ ಇಲ್ಲ, ಪಾತ್ರೆ ತೊಳೆಯೋದೇ ಇಲ್ಲ. ಅಲ್ಲಿ ಆಂಟಿ ಬರ್ತಾರೆ, ಅವರೇ ಎಲ್ಲ ಪಾತ್ರೆ ತೊಳ್ಕೊತಾರೆ. ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಪಾತ್ರೆ ಆಯಿತು ಅಂದ್ರೇನು ಅಮ್ಮನೇ ತೊಳ್ಕೊತಾರೆ, ನನ್ನ ಕೈಲಿ ಅವತ್ತು ಪಾತ್ರೆನೇ ತೊಳಿಸಿಲ್ಲ. ಇಲ್ಲಿ ಬಂದು ನನಗೆ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಪಾತ್ರೆ ತೊಳೆಯೋಕ್ಕಲ್ಲ, ಬಟ್ ಹ್ಯಾಂಡ್ಸ್ ಎಲ್ಲ ಒಂದು ಸ್ವಲ್ಪ ಡ್ರೈ ಥರ ಸಿಪ್ಪೆ ಬರೋ ಥರ ಆಗುತ್ತೆ ಸ್ಟಾರ್ಟಿಂಗು. ಈ ಲಿಕ್ವಿಡು ಸೆಟ್ ಆಗಲ್ಲ, ಸೋಪು ಸೆಟ್ ಆಗಲ್ಲ, ಏನೂ ಸೆಟ್ ಆಗಲ್ಲ. ಆದರೆ ಒಂದು 15 ಡೇಸ್ ಹಂಗೆ ತೊಳಿತಾ ಕೈಯೇ ಈ ಲಿಕ್ವಿಡ್ಗೆ ಸೆಟ್ ಆಗಿಬಿಡುತ್ತೆ. ಆಮೇಲಿಂದ ಏನು ಡ್ರೈ ಆಗಲ್ಲ. ಸೊ ಇದಿಷ್ಟು ನಾನು ಕ್ಲೀನ್ ಮಾಡಿ ಎಲ್ಲ ಇದ್ರೊಳಗಡೆ ಸೋರಕ್ಕೆ ಹಾಕ್ಬಿಡ್ತೀನಿ. ಬೆಳಗ್ಗೆ ಎದ್ದು ಜೋಡಿಸ್ಕೊತೀನಿ ಎಲ್ಲ, ಹೆಂಗೂ ಆ ಪಾತ್ರೆನೂ ಎಲ್ಲ ತೊಳಿಬೇಕಲ್ಲ ಅದಕ್ಕೆ. ಅದಾದ್ಮೇಲಿಂದ ನೆಕ್ಸ್ಟು 369 ಮ್ಯಾನಿಫೆಸ್ಟೇಷನು ಗ್ರೀನ್ ಕಲರ್ ಪೆನ್ ಖಾಲಿ ಆಗಿತ್ತು, ಇವಾಗ ತೊಗೊಬಂದೆ. ಅದನ್ನೆಲ್ಲ ಬರೆದು ನಾನು ಡೇನ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನಾಳೆ ಬಂದು ಪಾರ್ಟ್ 2 ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಬೆಳಗ್ಗೆಯಿಂದ ನೈಟ್ ತನಕ ಹೇಗೆ ನನ್ನ ಬ್ಯಾಂಗ್ಳೂರು ಮನೆಯಲ್ಲಿ ಕೆಲಸಗಳು ನಡೆಯುತ್ತೆ ಅಂತ. ಸೊ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಅಂದರೆ ಈ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿದ್ದಾಗ. ಸೊ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಯಾಕಂದರೆ ಮನೆ ಕೆಲಸ ಜಾಸ್ತಿ ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಅಡುಗೆದು ಮನೆದು ಎಲ್ಲನೂ ಇರುತ್ತೆ. ಹೋಪ್ಫುಲಿ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟು ವೀಡಿಯೋಸ್ ಹೇಗೆ ಹೋಗುತ್ತೆ ಅಂತ. ಆಚೆ ಹೋಗಿ ವೀಡಿಯೋ ಎಲ್ಲ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅಂದರೆ ಇದು ಸ್ಯಾರಿ ಕಲೆಕ್ಷನ್ಸು ಆ ಥರದ್ದು ಮೈಸೂರಲ್ಲಿ ಹೋದಾಗಲೇ ಜಾಸ್ತಿ ವ್ಲಾಗ್ಸ್ನ ಮಾಡಿಟ್ಕೊತೀನಿ. ಇಲ್ಲೂ ನೋಡೋಣ, ಮಲ್ಲೇಶ್ವರಮಲ್ಲೆಲ್ಲ ಆದರೆ ಇಲ್ಲೂ ಹೋಗಿ ಮಾಡ್ತೀನಿ. ಬಟ್ ಪ್ರತಿದಿನ ವ್ಲಾಗ್ಸ್ ಅಪ್ಡೇಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಎಡಿಟಿಂಗ್ ಇರ್ಬೋದು, ಏನೇ ಇದ್ರೂ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಹೋಪ್ಫುಲಿ ನೀವು ಎಲ್ಲ ನನಗೆ ವಿಶ್ ಮಾಡಿ ನೆಕ್ಸ್ಟ್ ನಾನು ಹಾಕೋ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರಲಿ, ಮತ್ತು ಹೋಪ್ಫುಲಿ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ನನ್ನ ಡೈಲಿ ರೊಟೀನ್ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಹಾರ್ಟ್ ಡ್ರಾಪ್ ಮಾಡಿ, ಇನ್ನೊಂದು ಕೈಯಲ್ಲಿದ್ದಿದೆ, ಓಕೆ, ಹಾರ್ಟ್ ಡ್ರಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.